ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಲಿಂಗಾಯತ ಹಿರಿಯ ನಾಯಕ ಮಾಜಿ ಸಚಿವ ಎಬಿ ಪಾಟೀಲ್ ಅವರಿಗೆ ಎಂಎಲ್ಸಿ ನೀಡುವಂತೆ ಲಿಂಗಾಯತ ಮುಖಂಡರ ಒತ್ತಾಯ. ರಾಜ್ಯದ ಅತಿ ದೊಡ್ಡ ಸಮುದಾಯ ಲಿಂಗಾಯತ ಸಮಾಜ. ಗಡಿಭಾಗದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರ. ಪಕ್ಷಕ್ಕಾಗಿ ನಿರಂತರ ಶ್ರಮಿಸುತ್ತಾ ನೀಡಿದ ಜವಾಬ್ದಾರಿ ಸಮರ್ಥವಾಗಿ ನಿಭಾಯಿಸಿದ ಹಿರಿಯ ಸರಳ ರಾಜಕಾರಣಿ. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಲಿಂಗಾಯತ ಸಮುದಾಯದ ಹಿರಿಯರಾದ ಇವರು ಪಕ್ಷ ಸಮುದಾಯ ಸಂಘಟನೆಯಲ್ಲಿ ಇವರ ಪಾತ್ರ ಹಿರಿಯದು. ಪ್ರೇಮಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಸರಳತೆ ಇರುವ ಎಬಿ ಪಾಟೀಲ್ ಅವರಿಗೆ ಎಂಎಲ್ಸಿ ನೀಡಲೇಬೇಕೆಂದು ಸಮಾಜ ಮುಖಂಡರಿಂದ ಒತ್ತಾಯ. ಸ್ಥಾನ ಕೊಡಬೇಕು, ಎಂಎಲ್ಸಿ ಸ್ಥಾನ ಕೊಡಬೇಕು, ಎಂಎಲ್ಸಿ ಸ್ಥಾನ ಕೊಡಬೇಕು. ಇದಕ್ಕೆ ನಮ್ಮ ರೈತರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಅವರು ಶಾಲೆ ಕಾಲೇಜುಗಳಿಗೆ ಅನುಕೂಲ ಮಾಡಿಕೊಟ್ಟಾರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಾರೆ. ಇದಕ್ಕೆ ನಮ್ಮ ರೈತರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಅವರು ಶಾಲೆ ಕಾಲೇಜುಗಳಿಗೆ ಅನುಕೂಲ ಮಾಡಿಕೊಟ್ಟಾರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಾರೆ. ಅಂಥವ್ರು ಕೊಡೋ ನೀ ಅಂಥವ್ರು ಕೊಡೋದಿರಿ, ಅಂಥವ್ರು ಕೊಡೋ ನೀ ಅಂಥವ್ರು ಕೊಡೋದಿರಿ, ಅಂಥವ್ರು ಕೊಡೋ ನೀ ಅಂಥವ್ರು ಕೊಡೋದಿರಿ. ಅವರ ಜನಸೇವೆ ಮಾಡ್ಕೊತಾನೆ ಅದಾರು, ಅವ್ರಿಗೆ ಕೊಡಾಕನ ಬೇಕಾಗಿದ್ದು ನೀವು. ಅವರ ಜನಸೇವೆ ಮಾಡ್ಕೊತಾನೆ ಅದಾರು, ಅವ್ರಿಗೆ ಕೊಡಾಕನ ಬೇಕಾಗಿದ್ದು ನೀವು. ಸರಳತೆ ಅಂದ್ರೇನೆ ಎಬಿ ಪಾಟೀಲ್. ಲಿಂಗಾಯತ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡುವಂತೆ ಲಿಂಗಾಯತ ಮುಖಂಡರ ಆಗ್ರಹ. ಲಿಂಗಾಯತ ಸಮುದಾಯದ ಹಿರಿಯ ನಾಯಕ ನಿಷ್ಠಾವಂತ ಮಾಜಿ ಸಚಿವ ಎಬಿ ಪಾಟೀಲ್ ಅವರಿಗೆ ವಿಧಾನ ಪರಿಷತ್ ಎಂಎಲ್ಸಿ ನೀಡುವಂತೆ ಪಕ್ಷಾತೀತವಾಗಿ ಒತ್ತಾಯಿಸಿದ ಮುಖಂಡರು. ಲಿಂಗಾಯತ ಸಂಘಟನೆಗೆ ನೀಡಿರುವ ಅವರ ಕೊಡುಗೆ ಪರಿಗಣಿಸಿ ಎಂಎಲ್ಸಿ ಸ್ಥಾನ ನೀಡಲೇಬೇಕೆಂದು ಒತ್ತಾಯ. ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವ ಅವರ ಕೊಡುಗೆ ಪರಿಗಣಿಸಿ ಹಿರಿಯರಾದ ಮಾಜಿ ಸಚಿವ ಎಬಿ ಪಾಟೀಲ್ ಅವರಿಗೆ ಸ್ಥಾನ ನೀಡಲೇಬೇಕು. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಲಿಂಗಾಯತ ಸಮುದಾಯದ ಹಿರಿಯ ಪಕ್ಷದ ನಿಷ್ಠಾವಂತ ರಾಜಕಾರಣಿ. ಪಕ್ಷಾತೀತವಾಗಿ ಒತ್ತಾಯಿಸಿದ ಬೆಳಗಾವಿ ಜಿಲ್ಲೆ. ಲಿಂಗಾಯತ ಹಿರಿಯ ನಾಯಕನಿಗೆ ಎಂಎಲ್ಸಿ ನೀಡುವಂತೆ ಒಕ್ಕೊರಲಿನ ಒತ್ತಾಯ. ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಇಂಥ ಹಿರಿಯರಿಗೆ ಕಲ್ಪಿಸಲೇಬೇಕು. ರಾಜ್ಯದ ಅತಿ ದೊಡ್ಡ ಸಮುದಾಯ ಲಿಂಗಾಯತ ಸಮಾಜ. ಸಾಮಾಜಿಕ ಗಡಿ ಭಾಗದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರ. ಅತ್ಯುತ್ತಮವಾಗಿ ಸಾರ್ವಜನಿಕ ಸೇವೆ ನೀಡಿದ ಹೆಗ್ಗಳಿಕೆ. ಪಕ್ಷಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಾ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ ಹಿರಿಯ ನಾಯಕ ಮಾಜಿ ಸಚಿವ ಎಬಿ ಪಾಟೀಲ್. ಕೇರಿ ತಾಲೂಕಾ ಪಂಚಮಸಾಲಿ ತಾಲೂಕಾ ಅಧ್ಯಕ್ಷನಾದ ನಾನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಏನು ಮಾಡೋದಂದ್ರೆ, ಶ್ರೀಮಾನ್ಯ ಎಬಿ ಪಾಟೀಲ್ರು ಕಳೆದ 25 ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಅತ್ಯಂತ ಕೊಡುಗೆ ನೀಡಿದ್ದಾರೆ ಮತ್ತು ನಮ್ಮ ಪಂಚಮಸಾಲಿ ಸಮಾಜದ ಹಿರಿಯರು ಆಗಿದ್ದಾರೆ ಮತ್ತು ಸಮಾಜದ ಏಳಿಗೆಗಾಗಿ ತುಂಬ ಅವರು ಶ್ರಮಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನೀವು ಎಂಎಲ್ಸಿ ಸ್ಥಾನವನ್ನು ನೀಡಲೇಬೇಕಂತೂ ನನ್ನ ಒತ್ತಾಯ ಇದೆ. ನೀವು ಯಾವುದೇ ನೀವು ಅವರು ಈಗ ಆಲ್ರೆಡಿ ಮುಕ್ಕೇರಿ ತಾಲೂಕಾದ್ಯಂತ ಸ್ಕೂಲ್ಗಳು ಕೂಡ ತುಂಬ ಡೆವಲಪ್ಮೆಂಟ್ ಆದಂಥ ಸ್ಕೂಲ್ಗಳಿದೆ. ವಿದ್ಯಾಕಾಶಿ ಅಂತೆ ಹೆಸರುವಾಸಿ ಆದಂಥ ಅವರು ಸಂಘವನ್ನು ಕಟ್ಟಿಕೊಂಡು SDVS ಸಂಘ ಅಂತ ಕಟ್ಟಿಕೊಂಡು ಅವರು ತುಂಬ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಅತಿ ಕಡಿಮೆ ಫೀದಲ್ಲಿ ಅತಿ ಉನ್ನತವಾದ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ. ಅವ್ರದ್ದು ಕೊಡುಗೆ ತುಂಬ ಇದೆ. ಅದಕ್ಕಾಗಿ ಅವರಿಗೆ ನೀವು ಯಾವುದೇ ಕಾರಣಕ್ಕೂ ಈ ಸಲ ಎಂಎಲ್ಸಿ ಸ್ಥಾನ ನೀಡಲೇಬೇಕು ಅಂತ ನಮ್ಮ ಆಗ್ರಹ ಇದೆ. ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಲಿ, DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಅವರಿಗೆ ನಾವು ಆಗ್ರಹ ಮಾಡ್ತೇವೆ. ಪಂಚಮಸಾಲಿ ಸಮಾಜದ ವತಿಯಿಂದ ತಾಲೂಕಾ ಅಧ್ಯಕ್ಷ ಮಂತ್ರಿಗಳಲ್ಲಿ ವಿನಂತಿ ಏನೆಂದರೆ, ನಮ್ಮ ಎಬಿ ಪಾಟೀಲರು ಹಿರಿಯ ಮುಖಂಡರಾಗಿ 25 ವರ್ಷಕ್ಕಿಂತ ಹೆಚ್ಚು ಕಾಂಗ್ರೆಸ್ನಲ್ಲಿ ದುಡಿದಿದ್ದಾರೆ. ನಾನಾದರೂ 71 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನೇ ಇದ್ದು ನಾನು. ಈಗ ನಮ್ಮನ್ನ ಯಾರು ಗಮನಿಸೋದಿಲ್ಲ. ಈಗ ಅವ್ರು ಹಿರಿಯರು ಯಾರಾಗಿದ್ದಾರಲ್ಲ ಅವ್ರಿಗೆ ನೀವು ಎಂಎಲ್ಸಿ ಸ್ಥಾನ ಕೊಡಬೇಕು. ಇದಕ್ಕೆ ನಮ್ಮ ರೈತರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಅವರು ಶಾಲೆ ಕಾಲೇಜುಗಳಿಗೆ ಅನುಕೂಲ ಮಾಡಿಕೊಟ್ಟಾರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಾರೆ. ಅಂಥವ್ರು ಕೊಡೋ ನೀ ಅಂಥವ್ರು ಕೊಡೋದಿರಿ. ಅವರ ಜನಸೇವೆ ಮಾಡ್ಕೊತಾನೆ ಅದಾರು, ಅವ್ರಿಗೆ ಕೊಡಾಕನ ಬೇಕಾಗಿದ್ದು ನೀವು.